ಒಂದಾನೊಂದು ಕಾಲದಲ್ಲಿ ಒಬ್ಬ ಅರಸನು ಬೇಟೆಯಾಡಲು ಕಾಡಿಗೆ ಹೋಗಿದ್ದನು. ಅವನು ದಾರಿಯನ್ನು ತಪ್ಪಿದ್ದರಿಂದ ಕಾಡಿನಲ್ಲಿ ಅಲೆದಾಡುವಾಗ ಅರಸನಿಗೆ ಹಸಿವೆ ಹಾಗೂ ನೀರಡಿಕೆ ಆಯಿತು. ಕಾಡಿನಲ್ಲಿ ಒಂದು ಸಣ್ಣ ಗುಡಿಸಲಿತ್ತು. ಅದರಲ್ಲಿದ್ದ ಒಬ್ಬ ಬಡ ಮನುಷ್ಯನು ಅರಸನನ್ನು ಗುರುತಿಸಿ ಅರಸನಿಗೆ ಹಣ್ಣು ಹಾಗೂ ನೀರನ್ನು ನೀಡಿದನು ಮತ್ತು ರಾಜನಿಗೆ ಕಾಡಿನಿಂದ ಹೊರಬರಲು ಸರಿಯಾದ ಮಾರ್ಗವನ್ನು ತೋರಿಸಿದನು. ಅರಸನಿಗೆ ಬಹಳ ಸಂತೋಷವಾಯಿತು. ಮರಗಳನ್ನು ಕಡಿದು ಸುಟ್ಟು ಅವುಗಳನ್ನು ಇತ್ತುಲು ಮಾಡಿ ಮಾರುತ್ತಿದ್ದ ಆ ಬಡ ಮನುಷ್ಯನಿಗೆ ಸಹಾಯ ಮಾಡಲು ಅರಸನು ನಿರ್ಧರಿಸಿದನು. ಅರಸನು ಕಾಡಿನಲ್ಲಿ ಸರ್ಕಾರದ ರಕ್ಷಣೆಯ ಅಡಿಯಲ್ಲಿ ಇದ್ದಂತಹ ಗಂಧದ ಮರಗಳನ್ನು ಅವನಿಗೆ ತೋರಿಸಿ, ಇವುಗಳನ್ನು ಮಾರಿ ಹಣವನ್ನು ಸಂಪಾದಿಸಿಕೋ ಎಂದನು. ಗಂಧದ ಮರಗಳ ಮಹತ್ವವನ್ನು ತಿಳಿಯದ ಆ ಮನುಷ್ಯ ಅವುಗಳನ್ನು ಸಹ ಇತ್ತಲು ಮಾಡುವೆನೆಂದು ತಿಳಿದ ಅವನ ಗೆಳೆಯನು ಅವನಿಗೆ ಗಂಧದ ಮರದ ಮಹತ್ವವನ್ನು ವಿವರಿಸಿದನು. ಆದರೆ ಆ ಮನುಷ್ಯನು ಅದನ್ನು ಗಂಭೀರವಾಗಿ ತೆಗೆದುಕೊಳ್ಳದೆ ಅದನ್ನು ಸುಟ್ಟು ಇತ್ತಲು ಮಾಡಿದನು. 3 ತಿಂಗಳುಗಳ ನಂತರ ಅರಸನು ಕುಟುಂಬ ಸಮೇತ ಆ ಮನುಷ್ಯನನ್ನು ಭೇಟಿ ಮಾಡಲು ಕಾಡಿಗೆ ಬಂದನು. ಆ ಮನುಷ್ಯನು ಇನ್ನೂ ಅದೇ ಬಡತನದಲ್ಲಿರುವುದನ್ನು ಕಂಡು ಅರಸನಿಗೆ ಆಶ್ಚರ್ಯವಾಯಿತು. ಅರಸನು ಅವನಿಗೆ, ನಾನು ನಿನಗೆ ತೋರಿಸಿದ ಗಂಧದ ಮರಗಳನ್ನು ಏನು ಮಾಡಿದೆ? ನೀನು ಏಕೆ ಇನ್ನೂ ಬಡತನದಲ್ಲಿಯೇ ಇರುವೆ ಎಂದು ಕೇಳಿದನು. ಅದಕ್ಕೆ ಆ ಮನುಷ್ಯನು, ನೀವು ನನಗೆ ನೀಡಿದ ಆ ಮರಗಳು ನನಗೆ ಯಾವ ಉಪಯೋಗಕ್ಕೂ ಬರಲಿಲ್ಲ. ನಾನು ಅದನ್ನು ಇದ್ದಲನ್ನಾಗಿ ಮಾಡಿದಾಗ ಅತಿ ಕಡಿಮೆ ಬೆಲೆಗೆ ಜನರು ತೆಗೆದುಕೊಂಡರು ಅಂದನು. ನಮಗೆ ಸಾಕಷ್ಟು ಜ್ಞಾನವಿಲ್ಲದಿರುವಾಗ ನಾವು ಇತರರು ನೀಡುವ ಉಪದೇಶವನ್ನು ತೆಗೆದುಕೊಳ್ಳಬೇಕು. ಮೂಢನು ತನ್ನ ದಾರಿಯನ್ನೇ ಒಳ್ಳೆಯದೆಂದು ಭಾವಿಸಿಕೊಂಡಿರುತ್ತಾನೆ, ಜ್ಞಾನಿಯಾದರೋ ಉಪದೇಶಕ್ಕೆ ಕಿವಿಕೊಡುತ್ತಾನೆ ಎಂದು ಬೈಬಲ್ ಹೇಳುತ್ತದೆ.